ಅಲ್ಲ, ಅವರಿಗೆ ಸಿಒಡಿನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದರು. ಇದಕ್ಕೆ ಅದಾದಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೇಯ್ಲಿಗೆ ಪ್ರಯತ್ನ ಮಾಡಿದರು. ಅಲ್ಲಿ ಕೂಡ ರಿಜೆಕ್ಟ್ ಆಯಿತು. ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ, ಸರೆಂಡರ್ ಆಗಬೇಕು, ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ. ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ. ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು COD ಅವರು ತಗೊಳ್ತಾರೆ. ಅಷ್ಟು ಬಿಟ್ಟರೆ ಸದ್ಯಕ್ಕೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ. ಇನ್ನೊಂದು ಹೈಕಮಾಂಡ್ ವಿಚಾರ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಹೈಕಮಾಂಡ್ ಇರ್ಬೋದು, ಯಾವುದೇ ಕಾರಣಕ್ಕೂ ರಾಜಕೀಯದ ಸ್ಥಿತಿ ಬಗ್ಗೆ ಅಂದರೆ CM ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಚಂದ್ರರಾಜ್ ಹಟ್ಟಿಹೊಳಿಯವರು ಮತ್ತೊಂದು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು, DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅಂತ. ಅಂದರೆ ಪ್ರತಿ ಬಾರಿ ಈ ಥರ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾಗ ಹೈಕಮಾಂಡ್ ಮಾತಕ್ಕೆ ಬೆಲೆ ಕೊಡ್ತಿಲ್ವಾ ನಾಯಕರು ಅನ್ನೋ ಪ್ರಶ್ನೆ. ಅವರು ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಲಬೇಕಿದು. ಯಾಕೆ ಅಂತ ಹೇಳಿದರೆ ನಾವು ಆಡಳಿತದ ಕಡೆ ಗಮನ ಹರಿಸಬೇಕು. ಜನಸಮುದಾಯ ನಮ್ಮನ್ನು ನಿರೀಕ್ಷೆ ಮಾಡಿರೋದೇ ಬೇರೆ. ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ. ಯಾಕೆ ಅಂತಂದರೆ ಇದು ಎನಫ್ ಈಸ್ ಎನಫ್. ಇದು ನಿಲ್ಲಬೇಕಿದು. ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ. ಜನ ನಮ್ಮನ್ನು ನಿರೀಕ್ಷೆ ಮಾಡೋದೇ ಬೇರೆ. ಅಭಿವೃದ್ಧಿ ಕಡೆ ಗಮನ ಕೊಡಬೇಕೇ ವಿನಃ ಇದನ್ನು ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂಥೇಳಿ ಅದನ್ನು ಮಾಡ್ತಾರೆ ಅವರು. ಇದೇನು ಹೊಸದ ಹೈಕಮಾಂಡಿಗೆ? ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಭಾಳ ನೋಡಿದ್ದಾರೆ. ಅದಕ್ಕೇನು ಕ್ರಮ ತಗೋಬೇಕು ತಗೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ, ಬೇಕಾದಷ್ಟು ಸಾರಿ ಇಂಥದ್ದೆಲ್ಲ ನಡೆದಿದೆ. ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ. RCB ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಮ್ಯಾಚ್ಗಳನ್ನ ರೀಸ್ಟಾರ್ಟ್ ಮಾಡ್ಬೋದು ಅಂತ ನಿನ್ನೆ ಕ್ಯಾಬಿನೆಟ್ ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಏನು ಕಂಡೀಷನ್ಸ್ ಹಾಕ್ತೀರಾ ಸರ್ ಅವರಿಗೆ? ಇಲ್ಲ, ಇನ್ ಪ್ರಿನ್ಸಿಪಲ್ ನಾವು ಅವರಿಗೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಜಸ್ಟಿಸ್ ಕುನ್ನಾ ಅವರು ಏನು ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಮೊದಲೇ ಹೇಳಿದ್ದೀವಿ ನಾವು. ಮತ್ತು ಅದರಲ್ಲಿ 3 ಭಾಗ ಇದೆ. ಒಂದು ಇಮಿಡಿಯೇಟಾಗಿ ಮಾಡುವಂಥದ್ದು, ಎರಡನೇದು ಸಮಯ ಕೊಟ್ಟು ಮ್ಯಾಚ್ಗಳು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಮಾಡಬೇಕಾದಂಥದ್ದು ಕ್ರಮಗಳು, ಆಮೇಲೆ ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಏನವರು ಜಸ್ಟಿಸ್ ಕುನ್ನಾ ಅವರು ರೆಕಮೆಂಡ್ ಮಾಡಿದರು ಅದನ್ನು ಸಮಯ ತಗೊಳ್ಳುತ್ತೆ. ಅದನ್ನು ಮೂರು ಭಾಗ ಮಾಡಿದ್ದಾರೆ. ಅದಕ್ಕೆ ನಾವು ಮ್ಯಾಚ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಂಥದ್ದಾಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಅದಕ್ಕಾಗಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇನೆ ನಾನು. ಮಾನ್ಯ GBA ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಶ್ರೀಮಂತ್ ಸಿಂಗ್ ಅವರು ಮತ್ತು ಎಲ್ಲ ಇಲಾಖೆಯವರು ಸಂಬಂಧಪಟ್ಟವರು, ಫೈರ್ನವರು, ಹೆಲ್ತ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿದ್ದೀನಿ. ಅವರು ಓವರ್ಸಿ ಮಾಡ್ತಾರೆ ಇದನ್ನೆಲ್ಲ ಮಾಡಿ. ಆಮೇಲೆ ಇಲ್ಲಿ IPL ಚೆನ್ನಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಪೊಲೀಸ್ ಇಲಾಖೆಯಿಂದ ಏನು ಸಿಬ್ಬಂದಿಯನ್ನು ಕೊಡಬೇಕು ಅದನ್ನೆಲ್ಲ 1/4 ಈ ಬಾರಿ ನಾವು ಕ್ರಮ ತಗೊಳ್ತೇವೆ. ಆಮೇಲೆ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಅಂತ ಬಿಡ್ತೀರಾ ಸರ್ ಈಗ ರೀಸೆಂಟಾಗಿ? ಹೌದು, ಈಗ ಜಸ್ಟಿಸ್ ಕುನ್ನಾ ಅವರು ವರದಿಯಲ್ಲಿ ಏನು ನಮೂದನೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲೇ ನಾವು ಅವರಿಗೆ ತಿಳಿಸ್ತೇವೆ. ನಾವು ಹೊಸದಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೇಫ್ಟಿ ಅಟ್ಮೋಸ್ಟ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಅವರಿಗೆ ಸೂಚನೆ ಕೊಡ್ತೀವಿ. ಈ 50 ವರ್ಷದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಘಟನೆ ನಡೆದಿಲ್ಲ. ಮ್ಯಾಚ್ ಆಗೋವಾಗ ಯಾವುದೂ ನಡೆದಿಲ್ಲ. ಇದು ಸೆಲೆಬ್ರೇಷನ್ ಮಾಡುವಾಗ ಆಗಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಸೆಲೆಬ್ರೇಷನ್ಗೆ ಅಲೋ ಮಾಡಬೇಕಾ ಮಾಡಬಾರ್ದಾ ಅದನ್ನು ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು. Sir, one in English, sir. Regarding